ನೋಡಿ, ನಾನು ಆ್ಯಕ್ಚುಲಿ ಕಾಂಪೌಂಡ್ ಹಾಕ್ಸಿದ್ದೀನಲ್ವಾ ನಮ್ಮದು ಫಾರ್ಮ್ ಹೌಸಲ್ಲಿ, ಅದಕ್ಕೆ ಮುಳ್ತಂತಿ ಬೇಕಿತ್ತು ಮೇಲ್ಗಡೆ ಹಾಕ್ಸೋದಕ್ಕೆ. 5 ಅಡಿ ಕಾಂಪೌಂಡ್ ಹಾಕ್ಸಿ ಅದ್ರ ಮೇಲ್ಗಡೆ ಮುಳ್ತಂತಿ ಹಾಕ್ಸೋದಕ್ಕೆ ನನಗೆ ಮುಳ್ತಂತಿ ಬೇಕಿತ್ತು. ಸೊ ಇಲ್ಲಿ ಬೆಂಗಳೂರಲ್ಲಿ ಒಳ್ಳೆ ಪ್ರೈಸ್ಗೆ ಮುಳ್ತಂತಿ ಸಿಗುತ್ತೆ ಅಂತ ಗೊತ್ತಾಯಿತು. ನೋಡಿ, ಇಲ್ಲಿ ಹೈಕೋರ್ಟ್ ವೈರ್ಸ್ ಅಂದ್ಬಿಟ್ಟು ಇದು ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಕಾಮಾಕ್ಷಿಪಾಳ್ಯ ಮೇನ್ ರೋಡ್ ಇದೆಯಲ್ವಾ, ಯಾವುದು ಕಾಮಾಕ್ಷಿಪಾಳ್ಯ ಬಸ್ ಸ್ಟಾಪು ಇದ್ರ ಕಡೆಯಿಂದ ಬಂದರೆ, ಯಾವುದ್ರ ಕಡೆಯಿಂದ, ಪೊಲೀಸ್ ಸ್ಟೇಷನ್ ಕಡೆಯಿಂದ ಬಂದರೆ ಮುಂದಕ್ಕೆ ಬಂದರೆ ರೈಟ್ ಸೈಡ್ಗೆ ಒಂದು ಪೂರ್ವಿಕಾ ಅಂದ್ಬಿಟ್ಟು ಮೊಬೈಲ್ ಶೋರೂಮ್ ಇದೆ. ಸೊ ಆ ಶೋರೂಮ್ ಆಪೋಸಿಟ್ ರೋಡು ಸಂಗೀತ ಪೂರ್ವಿಕಾ ಮೊಬೈಲ್ ಶೋರೂಮ್ ಇದ್ದಾವೆ. ಆ ಶೋರೂಮ್ ಆಪೋಸಿಟ್ ರೋಡು ಇದೇ ರೋಡು ಅದೇ ನೋಡಿ, ಅದೇ ಮೇನ್ ರೋಡು ಕಾಣಿಸ್ತಿದೆಯಲ್ಲ, ಅದೇ ಮೇನ್ ರೋಡು. ಆ ರೋಡಿಂದ ಲೆಫ್ಟ್ ತೊಗೊಂಡು ಬಂದರೆ ಇಲ್ಲಿ ಯಾವ ಕಡೆಯಿಂದ ಪೊಲೀಸ್ ಸ್ಟೇಷನ್ ಕಡೆಯಿಂದ ಬಂದರೆ ಲೆಫ್ಟು, ಸುಮ್ಮನಹಳ್ಳಿ ಕಡೆಯಿಂದ ಬಂದರೆ ರೈಟು. ಸೊ ಈ ರೋಡ್ ಹಿಂಗೆ ಬಂದರೆ ಸ್ಟ್ರೈಟು ಒಂದು ಫಸ್ಟು ಡೆಡ್ ಎಂಡ್ ರೋಡ್ ಬರುತ್ತೆ. ಇದು ಆ್ಯಕ್ಚುಲಿ ರೋಡು ಡೆಡ್ ಎಂಡ್ ರೋಡ್ ಬರುತ್ತೆ. ಅಲ್ಲಿಗೆ ಬಂದರೆ ನೋಡಿ ಹೈಕೋರ್ಟ್ ವೈರ್ಸ್ ಅಂದ್ಬಿಟ್ಟು ಇವರಲ್ಲಿ ಯಾವ್ಯಾವ ಥರ ತಂತಿಗಳು ಸಿಗ್ತವೆ ಅಂದರೆ ನೋಡಿ, GI ವೈರ್ಸು ಮತ್ತು ಮುಳ್ತಂತಿಗಳು, ಚೈನ್ ಲಿಂಕ್ ಮೆಶ್ಶು, ದ್ರಾಕ್ಷಿ ತೋಟಿಗೆ ತಂತಿಗಳು ಮತ್ತು ಬೈಂಡಿಂಗ್ ವೈರು ಇವೆಲ್ಲ ಸಿಗ್ತವೆ. ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿದೆ. ಒಳ್ಳೆ ಹೋಲ್ಸೇಲ್ ಪ್ರೈಸ್ಗೆ, ಬೆಸ್ಟ್ ಪ್ರೈಸ್ಗೆ ಇಲ್ಲಿ ಸಿಗುತ್ತೆ. ನೋಡಿ, ಇದು ಇವ್ರದ್ದು ಅಡ್ರೆಸ್ ಕೂಡ ಹಾಕಿದ್ದಾರೆ. ಅಡ್ರೆಸ್ನೂ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ನಂಬರು ಫಸ್ಟು ಮತ್ತು ಫಸ್ಟ್ ಕ್ರಾಸು ಕಾವೇರಿಪುರಮು, ಮಾಗಡಿ ರೋಡು, ಕಾಮಾಕ್ಷಿಪಾಳ್ಯ. ನೋಡಿ, ಬೆಂಗಳೂರು. ಅವ್ರ ಒಳಗಡೆ ಮಂಜುಳಾ ಅಂದ್ಬಿಟ್ಟು ಮೇಡಮ್ ಇದ್ದಾರೆ. ಇವಾಗ ಒಳಗಡೆಗೆ ಹೋದರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರಲ್ಲಿ ಯಾವ್ಯಾವ ಥರ ತಂತಿಗಳು, ಏನೇನು GSM ಅದೆಲ್ಲ ಸಿಗುತ್ತೆ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಇವಾಗ ತೋರಿಸ್ತೀನಿ. ನೋಡಿ, ಇವ್ರ ಹತ್ರ ತಂತಿ ಬೇಲಿ ಹಾಕ್ಸೋದಕ್ಕೆ ಮತ್ತು ಸಿಂಪಲಾಗೆಲ್ಲ ಗೇಟ್ ಮಾಡಿಸೋದಕ್ಕೆ ನೋಡಿ ಈ ಥರ ಮೆಶ್ಗಳು ಮತ್ತು ತಿರ್ಗಿ ಬೈಂಡಿಂಗ್ ವೈರ್ಗಳು ನೋಡಿ ಇಲ್ಲಿದ್ದಾವೆ. ತಂತಿ ಬೇಲಿಗಳು ಒಳ್ಳೆ ಕ್ವಾಲಿಟಿ ತಂತಿ ಬೇಲಿನೂ ಇರ್ತವೆ. ನಿಮಗೆ ಕಮ್ಮಿ ಪ್ರೈಸ್ ಬೇಕಂದರೆ ಕಮ್ಮಿ ಪ್ರೈಸ್ಗೂ ಸಿಗ್ತವೆ. ಇಲ್ಲ ಒಳ್ಳೆ ಕ್ವಾಲಿಟಿ ತಂತಿ ಬೇಲಿಗಳು ಬೇಕಂದರೆ ಅವು ಸಿಗ್ತವೆ. ಮತ್ತು ಈ ಥರ ಮೆಶ್ಗಳು ಸಿಗ್ತವೆ. ನೋಡಿ, ಫುಲ್ ಗೋಡನ್ ಇದೆ. ನೋಡಿ, ಬೈಂಡಿಂಗ್ ವೈರ್ಗಳು ನೋಡಿ ಅಲ್ಲೇ ಇದೆ ಅವ್ರದ್ದು ಆಫೀಸು. ಬಿಟ್ಟರೆ ಅಲ್ಲಿ ಒಳಗಡೆ ಅವರೇ ಓನರ್ ಸರ್ ಅಲ್ಲೇ ಕೂತಿರ್ತಾರೆ. ನೋಡಿ, ಇದು ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು. ಇದೆಲ್ಲ ರೆಡಿ ಆಗ್ತಾ ಇದೆ ನೋಡಿ. ಇಲ್ಲಿ ಇವರೇ, ನೀವು ಬಂದು ಆರ್ಡ್ರು ಮಾಡಿದ್ರೆ 1 or 2 ಡೇಸಲ್ಲಿ ನಿಮಗೆ ಇಮ್ಮಿಡಿಯೇಟ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತಾರೆ. ಒಳ್ಳೆ ಬೆಸ್ಟ್ ಪ್ರೈಸಿಗೆ ಸಿಗುತ್ತೆ. ನೀವು ಬಂದು ಯಾರಾದರೂ ರೈತರುಗಳು, ಎಸ್ಪೆಷಲಿ ರೈತರುಗಳು ಹೊಲಕ್ಕೆ ಮತ್ತು ತಿರ್ಗಾ ಗದ್ದೆಗಳಿಗೆ, ತೋಟಕ್ಕೆ, ಅಡಿಕೆ ತೋಟಕ್ಕೆ, ತೆಂಗಿನ ತೋಟಕ್ಕೆ ಮೆಶ್ ಹಾಕ್ಸ್ಕೋಬೇಕು, ಮುಳ್ತಂತಿ ಹಾಕ್ಸ್ಕೋಬೇಕು ಅಂತ ಯಾರಾದರೂ ನೋಡ್ತಾ ಇದ್ದರೆ ಇವ್ರ ಹತ್ರ ಹೋಲ್ಸೇಲ್ ಪ್ರೈಸಿಗೆ ಸಿಗುತ್ತೆ, ಡೀಲ್ ಮಾಡ್ಬೋದು. ಇವಾಗ ಬನ್ನಿ ಅವ್ರ ಮೇಡಮ್ನ ಮಾತಾಡಿಸ್ತೀನಿ. ಯಾವ್ಯಾವ ಥರ ಪ್ರೈಸು ಏನು ಎತ್ತಂತೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಇವಾಗ ಮಾತಾಡಿಸ್ತೀನಿ ಬನ್ನಿ. ಮೇಡಮ್, ನಿಮ್ಮಲ್ಲಿ ಯಾವ್ಯಾವ ಥರ ಮೆಶ್ಗಳು ಸಿಗುತ್ತೆ ಮತ್ತು ಯಾವ್ಯಾವ ಥರ ಮುಳ್ತಂತಿಗಳು ಸಿಗುತ್ತೆ ಮೇಡಮ್ ನಿಮ್ಮಲ್ಲಿ? ಹಾಂ, ಸ್ವಲ್ಪ ಜೋರಾಗಿ ಹೇಳಿ ಮೇಡಮ್. ಟೈಮಿಂಗ್ ಮೆಶ್ ಮತ್ತೆ ಬಾರ್ಬರ್ ವೈರ್, ಓಕೆ, ಬಾರ್ಬರ್ ವೈರ್ ಮುಳ್ತಂತಿ, ಮತ್ತೆ ಮೆಶ್, ಮತ್ತೆ ಕಾನ್ಸಿಟಿನ ಕಾಯಿಲ್ ಬರುತ್ತೆ. ಓಕೆ, ಈ ತರ ಇರುತ್ತೆ. ಮಿಲಿಟರಿ ಪರ್ಪಸ್ಗೆಲ್ಲ ಯೂಸ್ ಮಾಡ್ತಾರೆ. ಇವಾಗ ಫ್ಯಾಕ್ಟ್ರಿ ಸೆಕ್ಯೂರಿಟಿ ತುಂಬಾ ಬೇಕಾಗುತ್ತಲ್ಲ, ಯೂಸ್ ಮಾಡ್ತಾರೆ. ಅದು ಸಿಗುತ್ತೆ. ಮತ್ತೆ ಪ್ಲೈನ್ ವೈರ್ಗಳು, ಬೈಂಡಿಂಗ್ ವೈರ್ಗಳು, ಇವು ದ್ರಾಕ್ಷಿ ಚಪ್ರಕ್ಕೆಲ್ಲ ಯೂಸ್ ಮಾಡ್ತಾರೆ. ಇವು ದ್ರಾಕ್ಷಿ ಚಪ್ರ ಮಾಡೋದಕ್ಕೆಲ್ಲ ಇದನ್ನೇ ಯೂಸ್ ಮಾಡೋದು. ಓಕೆ, ಹಾಂ. ಮುಳ್ತಂತಿ ಕಟ್ಟೋದಕ್ಕೂ ಸಹ ಸಾಫ್ಟ್ ಆಗಿರೋದು ವೈರು ಸಿಗುತ್ತೆ. ಮತ್ತೆ ರಸ್ಟ್ ಬರಲ್ಲ ಮೇಡಮ್. ಅದು ಅಲ್ಲೊಂದು ಇದೆಯಲ್ಲ, ಯಾವುದು ತೋರಿಸ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಿ ಯಾವ ಥರ ಅಂದ್ಬಿಟ್ಟು. ಬನ್ನಿ ಮೇಡಮ್, ಇದು ಏನೇನು ಪ್ರೈಸ್ ಇದೆ ಒಂದು ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಹೇಳ್ಬಿಡಿ. ನಮ್ದು ಎಕ್ಸ್ಪೆಷಲಿ ನಿಮ್ಮ ಹತ್ರ ಜಾಸ್ತಿ ಬರೋದೇ ರೈತರುಗಳು. ಸೊ ಅದಕ್ಕೇನೆ ಅವ್ರಿಗೆಲ್ಲ ಸ್ವಲ್ಪ ಒಳ್ಳೆ ಪ್ರೈಸ್ ಹಾಕ್ಕೊಡ್ರಿ ನೀವು. ಹಾಂ, ಹಾಂ, ಓಕೆ, ಹೈಕೋರ್ಟ್ ಬ್ರ್ಯಾಂಡ್ ಇರುತ್ತೆ ನೋಡಿ. ಇದು 12x12 ಅಂತ ಬರುತ್ತೆ. ನಿಮಗೆ ಇದು 12 gauge ಇರುತ್ತೆ, ಇದು 12 gauge ಇರುತ್ತೆ. ಅಂದ್ರೆ ಸ್ಟ್ರೈಟ್ ವೈರು 12 gauge ಇರುತ್ತೆ, ಮುಳ್ಳು ಸಹ 12 gauge ಇರುತ್ತೆ. ಹಾಗಾಗಿ ನಿಮಗೆ ಮುಳ್ಳು ಸಹ ಬೆಂಡ್ ಆಗಲ್ಲ, ತುಂಬಾ ವರ್ಷ ಬಾಳಿಕೆ ಬರುತ್ತೆ. ಮತ್ತೆ ಇನ್ನೊಂದು 12x14, ಇದರಲ್ಲಿ ಸ್ವಲ್ಪ ಮುಳ್ಳು ಸಣ್ಣ ಬರುತ್ತೆ. ಇದು ಕೆಜಿಗೆ 24 ಅಡಿ ಬರುತ್ತೆ. ಅದು ದಪ್ಪದ ಹೇಳಿದ್ನಲ್ಲ, ಅದು 18 ಅಡಿ ಬರುತ್ತೆ. ಬಟ್ ಹೆವಿ ಗೇಜ್ ಇರೋದ್ರಿಂದ ನಿಮ್ಗೆ ಲೈಫ್ ಇರುತ್ತೆ, ಲೈಫ್ ಇರುತ್ತೆ. ಎರಡು ಕ್ವಾಲಿಟಿ ಒಂದೇ, ಬಟ್ ಮುಳ್ಳು ಮಾತ್ರ ಸಣ್ಣ ಇರುತ್ತೆ ಇದರಲ್ಲಿ. ತೋಟಗಳಿಗೆ ಅಂತ ಹೇಳಿದ್ರೆ ನೀವು 12x12 ಹೋದ್ರೆ ಒಳ್ಳೇದು, ಬೆಸ್ಟ್. ಯಾಕಂದ್ರೆ ನಿಮ್ಗೆ ಮುಳ್ಳೆಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಯಾವುದು
12 by 12. ಏನು ಪ್ರಾಣಿಗಳು ಒಳಗಡೆ ನುಗ್ಗೋದಕ್ಕೆ ಅದಕ್ಕೆಲ್ಲ ಆಪ್ಷನ್ ಆಗಲ್ಲ. ಹೌದು. ಮತ್ತೆ ಬಾಳಿಕೆನೂ ಜಾಸ್ತಿ ಬರುತ್ತೆ, ಇದು ಕೋಟಿಂಗ್ ಇರೋದ್ರಿಂದ. ಇಷ್ಟು 100 GMS ಕೋಟಿಂಗ್ ಇರುತ್ತೆ. ಹಾಂ 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 100 GSM ಇರುತ್ತೆ. ನಿಮಗೆ 20-25 ವರ್ಷ ಅಷ್ಟು ಬರಲ್ಲ. ಯಾವ್ದು ಇದು? ಎರಡೂನು ಅಷ್ಟೇ, ಎರಡು ಸೇಮ್ ಕ್ವಾಲಿಟಿ ಇರುತ್ತೆ, ಬಟ್ ಗೇಜ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಓಕೆ ಎರಡರಲ್ಲೂ ಗೇಜ್ ಅಷ್ಟೇ. ಮೇಡಮ್ ಇದೇನಿದು ಡಿಫ್ರೆಂಟ್ ಆಗಿದೆಯಲ್ಲ ಕಲರ್ ಇದು? ಇದು ನಮ್ದು ಕ್ವಾಲಿಟಿ ಅಲ್ಲ, ಹೌದಾ? ಅಂತ ಮಾಡ್ತಾ ಇದ್ದಾರೆ, ಬ್ಲೂ ಕಲರ್ ಮಾಡ್ತಾ ಇದ್ದಾರೆ. ಓಕೆ, ಏನು ನಮ್ದಲ್ಲ, ಯಾರೋ ಕೇಳಿದ್ರು ಅಂತ ತರಿಸಿ ಕೊಟ್ಟಿರೋದು. ತಗೊಂಡಿಲ್ಲ ಅವರು, ನೋಡ್ಬಿಟ್ಟು ಅದನ್ನ ತಗೊಂಡ್ರು. ಇದರಲ್ಲೆಲ್ಲ ನೋಡಿ ಮುಳ್ಳೆಲ್ಲ ಅಷ್ಟು ಶಾರ್ಪ್ ಇಲ್ಲ. ಹೌದು, ಬಂದಿಲ್ಲ. ಕಸ್ಟಮರ್ ಬೇಕು ಅಂದಿದ್ದಕ್ಕೆ ತರಿಸಿದ್ದು. ಇದನ್ನ ನೋಡ್ಬಿಟ್ಟು ಅವರು ನಿಮ್ದೇನೆ ನೋಡಿ ಹೈಕೋರ್ಟ್ ಇದನ್ನೇ ತಗೊಂಡ್ರು. ಇದು ಕ್ವಾಲಿಟಿ ನೋಡಿ, ಮುಳ್ಳೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇದೆಲ್ಲ, ಹಂಗಾಗಿ ಇದನ್ನೇ ತಗೊಂಡೋದ್ರು. ಅದು ಹಂಗೆ ಇದೆ. ಹೌದಾ? ಓಕೆ. ಬೇರೆ ಯಾವ ತರ ಸಿಗುತ್ತೆ ಮೇಡಮ್? ಬೇಕಂತ ಹೇಳಿದ್ರೆ ನೋಡಿ, ಇದು ಬರುತ್ತಲ್ಲ, ಇದು 1 ಇಂಚ್ ಇದು. ಇದೆಲ್ಲ ಪೋಲ್ಟ್ರಿ ಫಾರ್ಮ್ ಯೂಸ್ ಮಾಡ್ತಾರೆ. ಪೋಲ್ಟ್ರಿ ಫಾರ್ಮ್ಗಳಿಗೆ ಜಾಸ್ತಿ ಯೂಸ್ ಆಗುತ್ತೆ ಇದು. ಹೌದು. ಓಕೆ. ನೋಡಿ ಆ ಥರ ಯೂಸ್ ಮಾಡ್ತಾ ಇದ್ರು. ಯಾವ್ದು ಮೇಡಮ್ ತೋರಿಸ್ತೀರಾ? ಫಸ್ಟ್ ಎಲ್ಲ ಇದನ್ನ ಯೂಸ್ ಮಾಡ್ತಾ ಇದ್ರು. ಇವಾಗ ಯೂಸ್ ಮಾಡ್ತಾರೆ, ಬಟ್ ಬಜೆಟ್ ಕಡಿಮೆ ಇರೋರು ಯೂಸ್ ಮಾಡ್ತಾರೆ. ಬಟ್ 1-2 ವರ್ಷಕ್ಕೆ ರೆಸ್ಟ್ ಬಂದ್ಬಿಡುತ್ತೆ ಇದು. ಮತ್ತೆ ಇನ್ನೊಂದ್ಸಲ ಹಾಕ್ಬೇಕು, 2 ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡ್ತಾ ಇರ್ಬೇಕು. ನೋಡಿ ಅದನ್ನ ನಾನು ಹೇಳಿದ್ನಲ್ಲ, ಬನ್ನಿ. ಅದಾದ್ರೆ 20-25 ವರ್ಷ ಏನೂ ಆಗಲ್ಲ. ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ 20-25 ವರ್ಷ ಏನೂ ಆಗಲ್ಲ, ಲೈಫ್ ಬರುತ್ತೆ. ಇರುತ್ತೆ. ಇದು 100 GSM ಕ್ವಾಲಿಟಿಲೇ ಇರುತ್ತೆ, ಹೈಕೋರ್ಟ್ ಮೇಕ್ ಇರುತ್ತೆ. ಇದು ಜಾಸ್ತಿ ಪೋಲ್ಟ್ರಿ ಫಾರ್ಮ್ಗೆ ಆ ಥರ ಎಲ್ಲ ಯೂಸ್ ಮಾಡ್ತಾರೆ ಇದನ್ನ. ಓಕೆ. ನೋಡಿ, ಇದು ಆ್ಯಕ್ಚುಲಿ ಹೈಕೋರ್ಟ್ ಅಂದ್ಬಿಟ್ಟು, ಇವ್ರದ್ದು ಹೈಕೋರ್ಟ್ ವೈರ್ಸ್ ಅಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಇದೆ. ನಾನು ಪರ್ಚೇಸ್ ಮಾಡಿದ್ದೀನಲ್ವಾ, ಸುಮ್ಮನೆ ಏನೋ ನಾನು ಹೇಳ್ತಿಲ್ಲ, 100% ಕ್ವಾಲಿಟಿ ಇರೋದನ್ನೇ ಕೊಟ್ಟಿದ್ದಾರೆ. ಅಷ್ಟು ಬಂತು ಅಂದರೆ ರಿಪ್ಲೇಸ್ಮೆಂಟ್ ಇರುತ್ತೆ, ಅಷ್ಟು ಪಕ್ಕ ಇರುತ್ತೆ. ಅಷ್ಟು ಬಂದರೆ ನಾವು ಲ್ಯಾಬ್ಗೆ ಕಳಿಸಿ ಚೆಕ್ ಮಾಡ್ತೀನಿ, ಮಷಿನ್ಗೆ ಹಾಕ್ತೀವಿ. ಏನು ಮೇಡಮ್, ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಾ ಇದನ್ನ? 20-25 ಇಯರ್ಸ್ ಇರುತ್ತೆ. ರಸ್ಟ್ ಬಂದರೆ ಪಕ್ಕ ರಿಪ್ಲೇಸ್ಮೆಂಟ್ ಇರುತ್ತೆ. ಹಾಕ್ಬಾರ್ದು. ಹಾಕಿದ್ರೆ ಯಾವ ವಸ್ತುನೂ ಇರಲ್ಲ. ಹೌದೌದು, ಬೇಗ ಹಾಳಾಗುತ್ತೆ. ಕೆಮಿಕಲ್ ಹಾಕ್ತಾರೆ. ಎರಡೂ ಇಲ್ಲ ಅಂದರೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ನಾವೇ 20-25 ಇಯರ್ಸ್ ಹೇಳ್ತೀವಿ, ಇನ್ನೂ ಲೈಫ್ ಬರುತ್ತೆ. ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ ಇನ್ನೂ ಲೈಫ್ ಬರುತ್ತೆ. ಓಕೆ. ಬೇರೆ ಇನ್ನೇ ಥರ ಐಟಮ್ಸ್ ಇದೆ ಮೇಡಮ್ ನಿಮ್ಮಲ್ಲಿ? ಅದೇ ಇದು ದ್ರಾಕ್ಷಿ ತಂತಿಗಳು ಬರುತ್ತೆ. ದ್ರಾಕ್ಷಿ ತಂತಿಗಳು ನೋಡಿ, ಇದೆಲ್ಲ ದ್ರಾಕ್ಷಿಗೆ ಕಟ್ಟ ಅಂತ ತಂತಿಗಳು. ಈ ವಯರಲ್ಲೇ ಮೆಶ್ ರೆಡಿ ಮಾಡ್ತೀವಿ. ತುಂಬಾ ಕ್ವಾಂಟಿಟಿ ಇದ್ದಾಗ ಈ ತರ ಕಾಂಪ್ಯಾಕ್ಟ್ ರೋಲ್ ಮಾಡ್ಬಿಡ್ತೀವಿ. ಈ ತರ ಕಾಂಪ್ಯಾಕ್ಟ್ ಮಾಡಿ ಅದೇ ರೋಲ್ನೇ ಈ ತರ ಕಾಂಪ್ಯಾಕ್ಟ್ ರೋಲ್ ಮಾಡ್ತೀವಿ. ಈ ತರ ರೋಲ್ ಇರೋದನ್ನೇ ಈ ತರ ಕಾಂಪ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, 50 ರೋಲ್ ಇರೋ ಕಡೆ 100 ರೋಲ್ಸ್ ಇರುತ್ತೆ. ಹೌದು. ಓಕೆ. ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಅದು ಮತ್ತೆ ಲೋಡು ಅನ್ಲೋಡ್ಗೆಲ್ಲ ಈಸಿ ಆಗುತ್ತೆ. ಓಕೆ. ಮತ್ತೆ ಈ ತರ ಶಾರ್ಪ್ ಟ್ವಿಸ್ಟಿಂಗ್ ಇರುತ್ತೆ. ಇದೇನು ಮೇಡಮ್ ಇದು ಡಿಫ್ರೆಂಟ್ ಆಗಿದೆ ಈ ತರ? ಇದು ಇವಾಗೆಲ್ಲ ಈ ತರನೇ ಮಾಡಿಸ್ತಾ ಇದ್ದಾರೆ. ಇವಾಗೆಲ್ಲ ತೋಟಗಳಿಗೆ ಹೊಲಗಳಿಗೆಲ್ಲ ಹಾಕ್ಬೇಕಾದ್ರೆ ಪ್ರಾಣಿಗಳು ನುಗ್ಬಿಡುತ್ತೆ. ಮನುಷ್ಯರು ಏನಾದ್ರು ಹತ್ತಕ್ಕೆ ಹೋದ್ರೆ ಇಟ್ಕೊಳಕ್ಕೆಲ್ಲ ಸಪೋರ್ಟ್ ಸಿಕ್ಬಿಡುತ್ತೆ. ನಾರ್ಮಲ್ ಟ್ವಿಸ್ಟಿಂಗ್ ಆದ್ರೆ ಫಸ್ಟ್ ಎಲ್ಲ ಬರ್ತಾ ಇತ್ತಲ್ಲ, ನಾರ್ಮಲ್ ಟ್ವಿಸ್ಟಿಂಗ್. ಇದು ಇವಾಗ ಈ ತರ ಇರೋದ್ರಿಂದ ಅದಕ್ಕೆಲ್ಲ ಈಸಿಯಾಗಿ ಹತ್ತೋದಿಕ್ಕೆ ಆಗಲ್ಲ. ಇದು ಶಾರ್ಪ್ ಇರೋದ್ರಿಂದ ನಿಮ್ಗೆ ಏನು ನುಗ್ಗಲ್ಲ, ಒಳಗಡೆ ಆಗೋದಿಲ್ಲ. ನುಗ್ಗಲ್ಲ. ಇವಾಗ ತೋಟಗಳಿಗೆಲ್ಲ ಮೇಲಿಂದ ಹತ್ತೋದಕ್ಕಿಂತ ಪ್ರಾಣಿಗಳು ಕೆಳಗಡೆ ಮಾಡೋದೇ ಜಾಸ್ತಿ. ಬೆಳೆಗಳನ್ನ ಹಾಳು ಮಾಡೋದೇ ಅದೇ. ಹೌದು. ಕೆಳಗಡೆಯಿಂದ ನುಗ್ಗಕ್ಕೆ ಆಗಿಲ್ಲ ಅಂದ್ರೆ ಸೇಫ್ ಇರುತ್ತೆ. ಓಕೆ. ನೋಡಿ, ಅವ್ರದ್ದು ಯೂನಿಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಸರಿ ಮೇಡಮ್. ನಾರ್ಮಲ್ ಟ್ವಿಸ್ಟಿಂಗ್ ಅಂದ್ರೆ ಈ ತರ ನಾರ್ಮಲ್ ಟ್ವಿಸ್ಟಿಂಗ್ ಇದು. ನೋಡಿ, ಇದ್ರಲ್ಲಿ ಆಕ್ಚುಲಿ ಶಾರ್ಪ್ ಇರೋದಿಲ್ಲ, ಸೊ ಈಸಿಯಾಗೆಲ್ಲ ಪ್ರಾಣಿಗಳು ನುಗ್ಬೋದು, ಮನುಷ್ಯರು ಹತ್ಬೋದು ಅಂತ ಹೇಳ್ತಾರೆ. ಇದು ಡಿಫ್ರೆಂಟ್ ಟ್ವಿಸ್ಟಿಂಗ್ ಇರೋದ್ರಿಂದ ಇದರಲ್ಲೆಲ್ಲ ಇವಾಗ ಲೇಟೆಸ್ಟ್ ಆಗಿ ಈ ಥರ ಹಾಕ್ಸ್ಕೊಳ್ತಿರೋದು ಅಂತ ಮೇಡಮ್ ಹೇಳ್ತಿದ್ದಾರೆ. ಓಕೆ ಮೇಡಮ್, ಇದ್ರದ್ದು ಇದು ಲೊಕೇಶನ್ ಸ್ವಲ್ಪ ಅಡ್ರೆಸ್ಸು ಫೋನ್ ನಂಬರ್ ಹೇಳ್ಬಿಡ್ತೀರಾ? ಕಾಮಾಕ್ಷಿಪಾಳ್ಯ ಇದೆ, ಮಾಗಡಿ ರೋಡ್ ಕಾಮಾಕ್ಷಿಪಾಳ್ಯದಲ್ಲಿ ಇದ್ದೀವಿ ನಾವು. ಓಕೆ. ಲೊಕೇಟ್ ಆಗಿರೋದು. ಮತ್ತೆ ನಮ್ದು ಬ್ರಾಂಚಸ್ ಇದೆ ನೆಲಮಂಗಲ, ತುಮಕೂರು, ಹಾಸನ, ಮಂಡ್ಯ, ಮೈಸೂರು, ಕಗ್ಲಿಪುರ, ಎಲ್ಲ ಕಡೆನೂ ಬ್ರಾಂಚಸ್ ಇದೆ. ನೀವೇನು ತಗೊಂಡು ಒಂದೇ ಪ್ರೈಸ್ ಇರುತ್ತೆ. ಹೌದಾ? ಇದು ನಂಬರ್ ಹೇಳ್ತೀರಾ ಮೇಡಮ್? ಆಗಿದ್ರೆ ನಮ್ದು ಸರ್ ನಂಬರೇ ಇರುತ್ತೆ ಎಲ್ಲ ಕಡೆನೂ, ಅವರೇ ಕಾಂಟ್ಯಾಕ್ಟ್. ಅದೇ ಆ ನಂಬರ್ ಹೇಳಿದ್ರೆ 9809002228 ಅಂತ. ಸರ್ ಚಾಮರಾವ್ ಸೂರ್ಯವಂಶಿ ಅಂತ ಸರ್. ಹೌದಾ? ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಸರ್.